ಬೆಂಕಿ ಬಾಯ್ ಬಿಟ್ರೆ ಬೆಂಕಿ, ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸುವ ಧಾಟಿ. ಈಗಾಗಲೇ ಪ್ರಧಾನಿ ಮೋದಿ ಅವರು ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪ್ರತೀಕಾರ ಯಾವ ರೀತಿ ಇರುತ್ತೆ ಅಂತ ಹೇಳಿ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. मैं आप सबसे एक प्रार्थना करना चाहता हूं, उनको श्रद्धांजलि देने के लिए कुछ पल हम अपने स्थान पर बैठ करके ही मौन रख करके अपने अपने आराध्य देव का स्मरण करते हुए उन सबको श्रद्धांजलि देंगे. ಮೌನದ ಹಿಂದೆ ನೋವಿನ ಹಿಂದೆ ಪ್ರತಿಕಾರದ ಬೆಂಕಿ. ಇಡೀ ಜಗತ್ತು ಭಾರತದ ಪ್ರಧಾನಿ ಮೋದಿ ಕೆರಳಿದ ಮುಖವನ್ನ ನೋಡಿತು. ಶಾಂತಿದೂತನ ಕೋಪದ ಗತ್ತು ಹಾಗಿತ್ತು. ಬಿಹಾರದ ಮಧುಬನಿಯಲ್ಲಿ ಪಂಚಾಯತ್ ರಾಜ್ ದಿನದ ಹಿನ್ನೆಲೆ ಬೃಹತ್ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಗುಡುಗಿದ್ದಾರೆ. Today, from the soil of Bihar, I say to the whole world, India will identify, track and punish every terrorist. ಬೆಂಕಿ ಉಗುಳುವ ಕಣ್ಣು, ಸಿಟ್ಟಿನಲ್ಲಿ ನಡುಗುವ ಧ್ವನಿ, ಬಲಗೈ ಎತ್ತಿ ತೋರಿಸುತ್ತಾ ಕೊಟ್ಟ ಎಚ್ಚರಿಕೆ. ಪಾಕಿಸ್ತಾನ ಆದಿಯಾಗಿ ಇಡೀ ಜಗತ್ತಿಗೆ ಭಾರತದ ಮುಂದಿನ ಪ್ರತಿಕಾರದ ಬಗ್ಗೆ ಘಂಟಾಘೋಷವಾಗಿ ಹೇಳಿದ್ದಾರೆ. India's spirit will never be broken by terrorism. Terrorism will not go unpunished. Every effort will be made to ensure that justice is done. ಶತ್ರುಗಳಿಗೆ ಕಲ್ಪನೆಗೂ ಮೀರಿದ ಶಿಕ್ಷೆ ಶತಸಿದ್ಧ. जिन्होंने ये हमला किया है, उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी. सजा मिलकर के रहेगी. ಅವರ ನೆಲದಲ್ಲೇ ಅವರಿಗೆ ಮಣ್ಣು ಮುಕ್ಕಿಸುತ್ತೇವೆ. अब आतंकियों की बची खुची जमीन को भी मिट्टी में मिलाने का समय आ गया है. ಉಗ್ರರ ಸೊಂಟ ಮುರಿಯೋದು ನಿಶ್ಚಿತ. 140 करोड़ भारतीयों की इच्छा शक्ति अब आतंकी आकाओं की कमर तोड़ कर रहेगी. ತಮ್ಮದೇ ದಾಟಿಯಲ್ಲಿ ವಿಶ್ವಕ್ಕೆ ವಿಶ್ವನಾಯಕ ಮೆಸೇಜ್ ಪಾಸ್ ಮಾಡಿದ್ದಾರೆ. ಇದೇ ಹೊತ್ತಿನಲ್ಲಿ ಜಗತ್ತಿನ ಉಳಿದ ರಾಷ್ಟ್ರಗಳು ಒಂದೋ ನಮ್ಮೊಂದಿಗಿರಿ, ಇಲ್ವೇ ನಿಮ್ಮ ಶತ್ರುಗಳೊಂದಿಗಿರಿ ಅನ್ನೋ ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಕಿ ಬಾಯ್ ಬಿಟ್ರೆ ಬೆಂಕಿ, ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸುವ ಧಾಟಿ. ಈಗಾಗಲೇ ಪ್ರಧಾನಿ ಮೋದಿ ಅವರು ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪ್ರತೀಕಾರ ಯಾವ ರೀತಿ ಇರುತ್ತೆ ಅಂತ ಹೇಳಿ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. मैं आप सबसे एक प्रार्थना करना चाहता हूं, उनको श्रद्धांजलि देने के लिए कुछ पल हम अपने स्थान पर बैठ करके ही मौन रख करके अपने अपने आराध्य देव का स्मरण करते हुए उन सबको श्रद्धांजलि देंगे. ಮೌನದ ಹಿಂದೆ ನೋವಿನ ಹಿಂದೆ ಪ್ರತಿಕಾರದ ಬೆಂಕಿ. ಇಡೀ ಜಗತ್ತು ಭಾರತದ ಪ್ರಧಾನಿ ಮೋದಿ ಕೆರಳಿದ ಮುಖವನ್ನ ನೋಡಿತು. ಶಾಂತಿದೂತನ ಕೋಪದ ಗತ್ತು ಹಾಗಿತ್ತು. ಬಿಹಾರದ ಮಧುಬನಿಯಲ್ಲಿ ಪಂಚಾಯತ್ ರಾಜ್ ದಿನದ ಹಿನ್ನೆಲೆ ಬೃಹತ್ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಗುಡುಗಿದ್ದಾರೆ. Today, from the soil of Bihar, I say to the whole world, India will identify, track and punish every terrorist. ಬೆಂಕಿ ಉಗುಳುವ ಕಣ್ಣು, ಸಿಟ್ಟಿನಲ್ಲಿ ನಡುಗುವ ಧ್ವನಿ, ಬಲಗೈ ಎತ್ತಿ ತೋರಿಸುತ್ತಾ ಕೊಟ್ಟ ಎಚ್ಚರಿಕೆ. ಪಾಕಿಸ್ತಾನ ಆದಿಯಾಗಿ ಇಡೀ ಜಗತ್ತಿಗೆ ಭಾರತದ ಮುಂದಿನ ಪ್ರತಿಕಾರದ ಬಗ್ಗೆ ಘಂಟಾಘೋಷವಾಗಿ ಹೇಳಿದ್ದಾರೆ. India's spirit will never be broken by terrorism. Terrorism will not go unpunished. Every effort will be made to ensure that justice is done. ಶತ್ರುಗಳಿಗೆ ಕಲ್ಪನೆಗೂ ಮೀರಿದ ಶಿಕ್ಷೆ ಶತಸಿದ್ಧ. जिन्होंने ये हमला किया है, उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी. सजा मिलकर के रहेगी. ಅವರ ನೆಲದಲ್ಲೇ ಅವರಿಗೆ ಮಣ್ಣು ಮುಕ್ಕಿಸುತ್ತೇವೆ. अब आतंकियों की बची खुची जमीन को भी मिट्टी में मिलाने का समय आ गया है. ಉಗ್ರರ ಸೊಂಟ ಮುರಿಯೋದು ನಿಶ್ಚಿತ. 140 करोड़ भारतीयों की
इच्छा शक्ति अब आतंक के आकाओं की कमर तोड़ कर रहेगी। ತಮ್ಮದೇ ದಾಟಿಯಲ್ಲಿ ವಿಶ್ವಕ್ಕೆ ವಿಶ್ವ ನಾಯಕ ಮೆಸೇಜ್ ಪಾಸ್ ಮಾಡಿದ್ದಾರೆ. ಇದೇ ಹೊತ್ತಿನಲ್ಲಿ ಜಗತ್ತಿನ ಉಳಿದ ರಾಷ್ಟ್ರಗಳು ಒಂದೋ ನಮ್ಮೊಂದಿಗಿರಿ ಇಲ್ವೇ ನಿಮ್ಮ ಶತ್ರುಗಳೊಂದಿಗಿರಿ ಅನ್ನೋ ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಕಿ ಬಾಯ್ ಬಿಟ್ರೆ ಬೆಂಕಿ, ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸುವ ಧಾಟಿ. ಈಗಾಗಲೇ ಪ್ರಧಾನಿ ಮೋದಿ ಅವರು ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪ್ರತೀಕಾರ ಯಾವ ರೀತಿ ಇರುತ್ತೆ ಅಂತ ಹೇಳಿ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. मैं आप सबसे एक प्रार्थना करना चाहता हूं, उनको श्रद्धांजलि देने के लिए कुछ पल हम अपने स्थान पर बैठ करके ही मौन रख करके अपने अपने आराध्य देव का स्मरण करते हुए उन सबको श्रद्धांजलि देंगे. ಮೌನದ ಹಿಂದೆ ನೋವಿನ ಹಿಂದೆ ಪ್ರತಿಕಾರದ ಬೆಂಕಿ. ಇಡೀ ಜಗತ್ತು ಭಾರತದ ಪ್ರಧಾನಿ ಮೋದಿ ಕೆರಳಿದ ಮುಖವನ್ನ ನೋಡಿತು. ಶಾಂತಿದೂತನ ಕೋಪದ ಗತ್ತು ಹಾಗಿತ್ತು. ಬಿಹಾರದ ಮಧುಬನಿಯಲ್ಲಿ ಪಂಚಾಯತ್ ರಾಜ್ ದಿನದ ಹಿನ್ನೆಲೆ ಬೃಹತ್ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಗುಡುಗಿದ್ದಾರೆ. ಟುಡೇ ಫ್ರಮ್ ದ ಸಾಯಿಲ್ ಆಫ್ ಬಿಹಾರ್ ಐ ಸೇ ಟು ದ ಹೋಲ್ ವರ್ಲ್ಡ್, ಇಂಡಿಯಾ ವಿಲ್ ಐಡೆಂಟಿಫೈ, ಟ್ರ್ಯಾಕ್ ಅಂಡ್ ಪನಿಷ್ ಎವ್ರಿ ಟೆರರಿಸ್ಟ್. ಬೆಂಕಿ ಉಗುಳುವ ಕಣ್ಣು, ಸಿಟ್ಟಿನಲ್ಲಿ ನಡುಗುವ ಧ್ವನಿ, ಬಲಗೈ ಎತ್ತಿ ತೋರಿಸುತ್ತಾ ಕೊಟ್ಟ ಎಚ್ಚರಿಕೆ. ಪಾಕಿಸ್ತಾನ ಆದಿಯಾಗಿ ಇಡೀ ಜಗತ್ತಿಗೆ ಭಾರತದ ಮುಂದಿನ ಪ್ರತಿಕಾರದ ಬಗ್ಗೆ ಘಂಟಾಘೋಷವಾಗಿ ಹೇಳಿದ್ದಾರೆ. ಇಂಡಿಯಾ ಸ್ಪಿರಿಟ್ ವಿಲ್ ನೆವರ್ ಬಿ ಬ್ರೋಕನ್ ಬೈ ಟೆರರಿಸಂ. ಟೆರರಿಸಂ ವಿಲ್ ನಾಟ್ ಗೋ ಅನ್ಪನಿಶ್ಡ್. ಎವ್ರಿ ಎಫರ್ಟ್ ವಿಲ್ ಬಿ ಮೇಡ್ ಟು ಎನ್ಶೋರ್ ದಟ್ ಜಸ್ಟಿಸ್ ಇಸ್ ಡನ್. ಶತ್ರುಗಳಿಗೆ ಕಲ್ಪನೆಗೂ ಮೀರಿದ ಶಿಕ್ಷೆ ಶತಸಿದ್ಧ. जिन्होंने ये हमला किया है, उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी. सजा मिलकर के रहेगी. ಅವರ ನೆಲದಲ್ಲೇ ಅವರಿಗೆ ಮಣ್ಣು ಮುಕ್ಕಿಸುತ್ತೇವೆ. अब आतंकियों की बची खुची जमीन को भी मिट्टी में मिलाने का समय आ गया है. ಉಗ್ರರ ಸೊಂಟ ಮುರಿಯೋದು ನಿಶ್ಚಿತ. 140 करोड़ भारतीयों की इच्छा शक्ति अब आतंक के आकाओं की कमर तोड़ कर रहेगी. ತಮ್ಮದೇ ದಾಟಿಯಲ್ಲಿ ವಿಶ್ವಕ್ಕೆ ವಿಶ್ವ ನಾಯಕ ಮೆಸೇಜ್ ಪಾಸ್ ಮಾಡಿದ್ದಾರೆ. ಇದೇ ಹೊತ್ತಿನಲ್ಲಿ ಜಗತ್ತಿನ ಉಳಿದ ರಾಷ್ಟ್ರಗಳು ಒಂದೋ ನಮ್ಮೊಂದಿಗಿರಿ ಇಲ್ವೇ ನಿಮ್ಮ ಶತ್ರುಗಳೊಂದಿಗಿರಿ ಅನ್ನೋ ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.